ಶ್ರೀ ಮಾರುತೇಶ ನಾನಂಬಿ ನಿಂತೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಂಬಿ ನಿಂತೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಂಬಿ ನಿಂತೆ ಚಿಕ್ಕಲಗುಂಡಿ ವಾಸ ನೀ ಕಾಯೋ ಈಶಾ ಪರಿಹರಿಸು ಈ ಭವತಾಪ ಚಿಕ್ಕಲಗುಂಡಿ ವಾಸ ನೀ ಕಾಯೋ ಈಶಾ ಪರಿಹರಿಸು ಈ ಭವತಾಪ ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಉಮಾ ಮಹೇಶ್ವರನೇ ಚಿಕ್ಕಲಗುಂಡಿ ಗ್ರಾಮದಿ ನೆಲೆಸಿದ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಶ್ರೀ ಮಾರುತೇಶ ನಾನಂಬಿ ನಿಂತೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಂಬಿ ನಿಂತೆ ಆ ಪರಶಿವನ ಈ ಪ್ರತಿರೂಪ ಧರಿಗೆ ಅವತರಿಸಿ ಬಂದೆ ನೀನು ಆ ಪರಶಿವನ ಈ ಪ್ರತಿರೂಪ ಧರಿಗೆ ಅವತರಿಸಿ ಬಂದೆ ನೀನು ಹೊನ್ನಿನ ಗಣಿಯೇ ಮಣ್ಣಿನ ಸಿರಿಯೇ ಮಹಾದೇವ ನೀನು ಹೂವು ಹಣ್ಣು ಕಾಯಿ ತಂದೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಓ ದೇವನಿನ ಕರುಣೆ ಶ್ರೀ ಮಾರುತೇಶ ನಾನಂಬಿ ನಿಂತೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಂಬಿ ಬಂದೆ ಓ ತಂದೆ ನಂದೀಶ್ವರನೇ ಈ ದೇಶದಲ್ಲಿರುವ ಪ್ರತಿಯೊಬ್ಬ ರೈತನ ಮಕ್ಕಳು ನಿನ್ನ ಹೆಗಲ ಮೇಲೆ ಭಾರವಾದ ನಗ ಇಟ್ಟು ರೆಂಟೆಯನ್ನ ಹೂಡಿ ನಿನ್ನ ಸಹಾಯದಿಂದ ಭೂಮಿಯನ್ನ ಹದವಾಗಿ ಉಳಿದು ಒಳ್ಳೆಯ ತಳಿಯ ಬೀಜಗಳನ್ನ ಭೂಮಿಗೆ ಬಿತ್ತಿ ಚೆನ್ನಾಗಿ ಬೆಳೆ ತೆಗೆದು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನ ಭಕ್ತಿಗೆ ಈ ನಮ್ಮ ದೇಶದಲ್ಲಿ ಅದೆಷ್ಟೋ ಪಕ್ಷಗಳು ಅಧಿಕಾರ ನಡೆಸಿದ್ರು ಕೂಡ
ರೈತನಿಗೆ ಸಹಾಯ ಹಸ್ತ ನೀಡಿಲ್ಲ. ಅಷ್ಟೇ ಅಲ್ಲ, ಎತ್ತುಗಳಿಗೆ ರೋಗಾಣುಗಳು ಬಂದು ಮರಣ ಹೊಂದಿದ್ರು ಕೂಡ ಪ್ರೋತ್ಸಾಹಧನ ನೀಡಿಲ್ಲ. ಅಂದಮೇಲೆ ಈ ದೇಶದಲ್ಲಿ ರೈತನ ಮಗನಾಗಿ ಜನಿಸಿದ್ದು ತಪ್ಪೆ, ಅಥವಾ ಈ ದೇಶವನ್ನ ಮುನ್ನಡೆಸೋ ರಾಜಕಾರಣಿಗಳ ನಿರ್ಲಕ್ಷ್ಯವೇ? ಹೇಳುತ್ತಂದೆ ಶ್ರೀ ನಂದೀಶ್ವರರೇ. ಸಾವಿತ್ರಿ, ಇಂದು ಈ ಊರಿನಲ್ಲಿ ಮಾರುತೇಶ್ವರ ಕಾರ್ತಿಕೋತ್ಸವ. ರೈತನ ಉಸಿರವಾಗಿರುವ ಜೋಡು ಎತ್ತುಗಳನ್ನು ಕೊಂಬೊಲಸು ಗೆಜ್ಜೆ ಸರ ಮೈ ಮೇಲೆ ಜೂಲವನ್ನು ಹಾಕಿ ಎತ್ತುಗಳನ್ನು ಸಂಭ್ರಮದಿಂದ ಸಂಭ್ರಮಿಸುವ ಶುಭ ದಿನ. ಹಾ ಸಾವಿತ್ರಿ, ಆ ಎತ್ತುಗಳನ್ನು ಆ ಹೊಲದಲ್ಲಿ ಕಟ್ಟಿ ಬಂದಿದ್ದೇನೆ. ಸ್ವಲ್ಪ ಅವಕ್ಕೆ ಪೂಜೆ ಮಾಡ್ಕೊಂಡು ಬಂದಿಯಾ ಸಾವಿತ್ರಿ? ಸ್ವಾಮಿ, ಎತ್ತುಗಳನ್ನ ಪೂಜೆ ಮಾಡಿದ್ದೇನೆ. ಆದರೆ ಇಲ್ಲಿಯವರೆಗೂ ನಮ್ಮ ದೇಶದಲ್ಲಿ ಎಷ್ಟೋ ಪಕ್ಷಗಳು ಅಧಿಕಾರ ನಡೆಸಿದ್ರು ಕೂಡ ರೈತನಿಗೆ ಮತ್ತು ಎತ್ತುಗಳಿಗೆ ಏನು ಸಹಾಯ ನೀಡಿಲ್ಲ. ಯಾಕೆ ಸ್ವಾಮಿ? ಹೇ ಸಾವಿತ್ರಿ, ನಮ್ಮ ನಾಳುವ ಸರ್ಕಾರ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಅವರಿಗೆ ಬಡವರ ಮಕ್ಕಳ ಮೇಲೆ ಕರುಣೆ ಎಂಬ ಕ್ಷೀರ ಸಾಗರ ಸಮುದ್ರದ ಅಲೆಗಳಂತೆ ಉಕ್ಕಿ ಬರುತ್ತದೆ. ರೈತನೇ ಈ ನಾಡಿನ ಅಸ್ತ್ರ, ರೈತನೇ ಈ ದೇಶದ ಬೆನ್ನೆಲುಬು, ರೈತ ಈ ಜಗದ 2 ಕಣ್ಣು ಎಂದು ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಸಾವಿತ್ರಿ ಹುಂಬ ರೈತನ ಕಿವಿಗೆ ಹೂವು ಮುಡಿಸುತ್ತಾರೆ. ಅಷ್ಟೇ ಅಲ್ಲ ಸಾವಿತ್ರಿ, ಈ ವರ್ಷ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಂದ ಓಟು ಪಡೆದುಕೊಂಡು ದಿನಕ್ಕೆ 24 ತಾಸು ಕರೆಂಟ್ ಕೊಡುತ್ತೇವೆ, ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುತ್ತೇವೆ, ರೈತರ ಅನುಕೂಲಕ್ಕಾಗಿ ತಾಲೂಕಿಗೊಂದು ಗೋಶಾಲ ನಿರ್ಮಿಸುತ್ತೇವೆ, ನಾವು ಅದನ್ನು ಮಾಡುತ್ತೇವೆ ಇದನ್ನು ಮಾಡುತ್ತೇವೆ ಎಂದು ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ರೈತರಿಂದ ಓಟು ಪಡೆದುಕೊಂಡು ಹಾಯಾಗಿ ಈ ಎಸಿ ರೂಮಲ್ಲಿ ಮಲಗಿಕೊಳ್ಳುತ್ತಾರೆ ಇಂದಿನ ಈ ನಮ್ಮ ರಾಜಕಾರಣಿಗಳು. ಸ್ವಾಮಿ, ರೈತರಿಗೆ ಅನ್ಯಾಯ ಮಾಡೋ ರಾಜಕಾರಣಿಗಳಿಗೆ ಯಾರಿಂದಲೂ ಬುದ್ಧಿ ಕಲಿಸಲು ಸಾಧ್ಯವಿಲ್ಲವೇ ಸ್ವಾಮಿ? ಸಾವಿತ್ರಿ ಸಾವಿತ್ರಿ, ಅದೇಕೆ ಸಾಧ್ಯವಿಲ್ಲ ಸಾವಿತ್ರಿ, ಅದೇಕೆ ಸಾಧ್ಯವಿಲ್ಲ? ನಮ್ಮ ರೈತ ಜನಾಂಗವು ಎಲ್ಲೂ ಒಂದುಗೂಡಿಕೊಂಡು ಅವರು ನಮ್ಮ ಮನೆಯ ಬಾಳಿಗೆಗಳಿಗೆ ಓಟು ಕೇಳಲು ಬಂದಿರುತ್ತಾರಲ್ಲ, ಆವಾಗ ನಾವು ಅವರು ಕೊಡುವ ಕಪ್ಪು ಹಣಕ್ಕೆ ಮತ್ತು ಹೆಂಡಕ್ಕೆ ನಾವು ಜೋತು ಬೀಳುವುದನ್ನು ನಿಲ್ಲಿಸಬೇಕು. ಅಂದಾಗ ಅಂತ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಲು ಸಾಧ್ಯ ಸಾವಿತ್ರಿ, ತಕ್ಕ ಪಾಠ ಕಲಿಸಲು ಸಾಧ್ಯ. ಹಾ ಸಾವಿತ್ರಿ, ಇಲ್ಲವಾದರೆ ಸ್ವಾಮಿ, ರೈತನ ಮಕ್ಕಳು ದಲ್ಲಾಳಿ ಅಂಗಡಿಯಲ್ಲಿಯೋ ಇಲ್ಲ ಬ್ಯಾಂಕುಗಳಲ್ಲಿಯೋ ಸಾಲ ಸೂಲ ಮಾಡಿ ಈ ವರ್ಷ ಮಳೆ ಹೆಚ್ಚಾಗಿ ಉದ್ದಿನ ಬೆಳೆ ಹಾಳಾಯ್ತಲ್ಲ ಸಾವಿತ್ರಿ, ಉದ್ದಿನ ಬೆಳೆ ಹಾಳಾಯ್ತಲ್ಲ. ಆ ರೀತಿ ಹಾಳಾದರೆ ರೈತರೆಲ್ಲರೂ ವಿಷ ಕುಡಿದು ಸತ್ತು ಹೋಗಬೇಕಾಗುತ್ತದೆ ಸಾವಿತ್ರಿ, ಸತ್ತು ಹೋಗಬೇಕಾಗುತ್ತದೆ. ಇಷ್ಟೇ ಈ ನಮ್ಮ ರೈತ ಮನೆತನದ ಮಕ್ಕಳ ಕತೆ. ನಿಜವಿದೆ ಸ್ವಾಮಿ, ನಿಮ್ಮ ಮಾತು. ಮೋಸ ವಂಚನೆಗಳು ಮರೆಯಾಗಿ ರೈತ ಬೆಳೆದ ಬೆಳೆಗೆ ಸರಿಯಾದ ರೇಟು ಸಿಗ್ತಾ ಹೋದ್ರೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳೋದಾದ್ರೂ ನಿಲ್ಲುತ್ತೆ. ಸಾವಿತ್ರಿ
ಸಾವಿತ್ರಿ, ಇಡೀ ನಮ್ಮ ರೈತ ಜನಾಂಗವು ಎಲ್ಲವೂ ಒಂದಾಗಬೇಕಾದರೆ ಹಿಂದೆ ಆ ಅನ್ನ ಆದರೆ ಅಂತ ಹೋರಾಟಗಾರರು ಈ ನಮ್ಮ ದೇಶದ ಚುಕ್ಕಾನೆ ಹಿಡಿಯಬೇಕು ಸಾವಿತ್ರಿ, ಚುಕ್ಕಾನೆ ಹಿಡಿಯಬೇಕು. ಹೋಗಲಿ, ಪರರ ಚಿಂತೆ ನಮಗೆ ಹಾಕಬೇಕು. ಆ ದೇವರು ನಮಗೆ ದುಡಿಯಲು 2 ಕೈಗಳನ್ನ ಕೊಟ್ಟಿದ್ದಾರೆ. ಆ ದುಡಿಯುವ ಕೈಗಳಿಗೆ ಇನ್ನಷ್ಟು ಶಕ್ತಿಯನ್ನ ಆ ದೇವರು ಕೊಟ್ಟರೆ ಸಾಕು. ಮಿಕ್ಕಿದ ಆಸೆ ನಮಗೆ ಏಕೆ ಬೇಕು ಸ್ವಾಮಿ? ಸಾವಿತ್ರಿ, ಇದು ಆಸೆಯ ಮಾತಲ್ಲ ಸಾವಿತ್ರಿ, ಇದು ಆಸೆಯ ಮಾತಲ್ಲ. ಇಡೀ ನಮ್ಮ ಈ ರೈತ ಜನಾಂಗವು ಬಿಸಿಲು ಮಳೆ ಛಲ ಎನ್ನದೆ ಹಗಲಿರುಳು ಭೂಮಿಯಲ್ಲಿ ದುಡಿಯುತ್ತಿರುವಾಗ ನಮ್ಮ ನಾಳುವ ಸರ್ಕಾರ ಈ ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಸಾವಿತ್ರಿ, ಸಹಾಯ ಮಾಡಬೇಕು. ಸ್ವಾಮಿ, ನೀವು ತಿರುಕಡೆ ಕನಸು ಕಾಣ್ತಾ ಇದ್ದೀರಿ. ಸಾವಿತ್ರಿ, ಸಾವಿತ್ರಿ, ರೈತ ಕಾಣುವ ಕನಸು ನನಸಾಗಬೇಕಾದರೆ ನಮ್ಮ ನಾಳುವ ರಾಜಕಾರಣಿಗಳ ವಿರುದ್ಧ, ಲಂಚಕೋರ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಹಿಂದೆ ಆಯಿತಲ್ಲ ನರಗೊಂದು ಬಂಡಾಯ, ಆ ಬಂಡಾಯದಂತೆ ಬುಗಿದೆದ್ದುಕೊಳ್ಳಬೇಕು ಈ ನಮ್ಮ ರೈತ ಜನಾಂಗ. ಅಂದಾಗ ಈ ಹಸಿರು ಕ್ರಾಂತಿಗೆ ಜಯ ಸಿಕ್ಕಂತಾಗುತ್ತದೆ ಸಾವಿತ್ರಿ, ಜಯ ಸಿಕ್ಕಂತಾಗುತ್ತದೆ. ನಮ್ಮ ರೈತ ಜನಾಂಗ ಒಗ್ಗೂಡಿಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದು ಒಂದೇ, ಬೇಸಿಗೆ ಕಾಲದಲ್ಲಿ ಮಳೆಯಾಗುವುದು ಒಂದೇ. ಸುಮ್ಮನೆ ಇವತ್ತು ಬಸವ ಜಯಂತಿ, ಬಿಸಿ ಬಿಸಿ ಹೋಳಿಗೆ, ಶೇಂಗಾ ಚಟ್ನಿ, ಒಗ್ಗರಣೆ ಎಣ್ಣ ಎಲ್ಲ ಮಾಡ್ಕೊಂಡು ಬಂದೀನಿ. ಬರ್ರಿ, ಆ ಗಿಡದ ಕೆಳಗಡೆ ಕುತ್ಕೊಂಡು ಊಟ ಮಾಡುವಿರುತ್ತೆ. ಬನ್ನಿ ಸ್ವಾಮಿ. ನಿಲ್ಲೇ ನನ್ನ ಒಲವಿನ ಸಿರಿಯೇ, ಆ ನಿನ್ನ ಸಿಹಿಯಾದ ಹೋಳಿಗೆಕ್ಕಿಂತ ನಿನ್ನ ಸಿಹಿಯಾದ ತುಟ್ಟೆಯಿಂದ ಒಂದು ಮುತ್ತನಾದರೂ ಕೊಡುವ. ಅದುವೇ ನನಗೆ ಹೋಳಿಗೆ ಊಟ ಬಡಿಸಿದಂತೆ. ಚೀ ಹೋಗಿ ಅಪ್ಪ, ವಯಸ್ಸಾದ್ರೂ ಇನ್ನು ನಿಮ್ಮ ರಸಿಕತೆ ನೀವು. ಹುಣಿಸಿ ಮರ ಮುಪ್ಪಾದರೂ ಅದರಲ್ಲಿರುವ ಹುಳಿಗೆ ಎಂದಾದರೂ ಮುಪ್ಪಾಗುತ್ತದೆ. ಸುಮ್ಮನೆ ನನ್ನನ್ನು ಕಾಡಬೇಡ. ನೀನಾಗೆ ಬಂದು ಕೊಡುವೆಯೋ ಇಲ್ಲ ನಾನಾಗೆ ಬಂದು ಕೊಡಲು? ನಾನೇ ಬಂದು ಕೊಡ್ತೀನಿ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಲಿಗೆ ನೀವಾರನ ಸರಿ ಹಾಗೆ. ನೀನಂದ್ರೆ ಇಷ್ಟ ನಂಗೆ.
ಕಣೆ ಚಿನ್ನ. ಛೀ ಹೋಗಿಯಪ್ಪ, ನನಗೆ ನಾಚಿಕೆ ಆಗುತ್ತೆ. ಸಿಹಿ ಮುತ್ತಿನ ಗಾಳಿಗೆ ನೀ ಬಾರ ನನ್ನ ಸನಿಗೆಗೆ. 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 ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಸೇರಿದ ಹಾಗೆ. ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಸೇರಿದ ಹಾಗೆ. ಅಂತರಾಳದಲ್ಲಿ ನಿನ್ನ ನೂರು ನೆನಪುಗಳಿಗೆ, ನನ್ನ ಆಳದಲ್ಲಿ ನೂರು ಸಾಕ್ಷಿಗಳಿಗೆ. ಏನು ಭಾವವು ಏನು ಮೋಹ ಏನು ಮಾಡಲಿ ಅನುರಾಗದ ಅಸಾನಂದಮ ಅನುಜನ್ಮದ ನಮ್ಮ ಅನುಬಂಧಮ. ಹೂವಾಗಿ ಮನದೇನಾಗಿ, ಹೂವಾಗಿ ಮನದೇನಾಗಿ. ಜೀವನದ ಸಾಗರದಿ ತಿಳಿದು ಅಲಿಯಲಿಯಾಗಿ, ಜೀವನದ ಸಾಗರದಿ ತಿಳಿದು ಅಲಿಯಲಿಯಾಗಿ. ಸಿಹಿ ಮುತ್ತಿನ ಗಾಳಿಗೆ ನೀ ಬಾರ ನನ್ನ ಸನಿಗೆಗೆ. ಲಾ 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 ಲಾ. ಹೇ ಹೇ. ಬಾತಮ್ಮ, ಈಗ ಬಂದ್ಯಾ? ಹಾ, ಈಗ ಬಂದೇನ ಅಣ್ಣ. ಶೇಂಗಾ ನೀರಿಗೆ ಬಂದು ತುಂಬಾ ಬಾಡಿ ನಿಂತಿದೆ ಅಣ್ಣ. ಹೌದು ಭಾವನವ್ರೆ, ಕರೆಂಟ್ ಬರಲಾರ್ದೆ ಇಂದಿಗೆ 4 ದಿನವಾಯಿತು. ಹೀಗಾದ್ರೆ ಈ ರೈತರ ಗೋಳನ್ನು ಕೇಳೋರು ಯಾರು? ನೀಲ, ರೈತರ ಕಷ್ಟಗಳನ್ನು ಕೇಳುವ ಜನನಾಯಕರು ಹಾಳು ಸರಕಾರದಲ್ಲಿ ಯಾರು ಕೇಳಬೇಕುದಿಲ್ಲ ಈ ರೈತರ ಕಷ್ಟ ನಷ್ಟಗಳನ್ನ. ಅಣ್ಣ, ರೈತರ ಮಕ್ಕಳು ಬಾಯಿಸಂತ ಮೂಕಂಸೋಣರಂತೆ ಸುಮ್ಮನಿದ್ದಾರೆ. ಹೊಲ ಮನೆ ಮಾರಿಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಅಣ್ಣ, ಮೊದಲು ಕೇಬಿಗೆ ಫೋನ್ ಮಾಡೋಣ. ತಮ್ಮ, ತಮ್ಮ, ಇಲ್ಲಿ ಕೇಳಪ್ಪ, ಹೇಳ್ತೀನಿ. ಆ ಕೇಬಿಗೆ ಫೋನ್ ಮಾಡೋದು ಒಂದೇ,
ನಾವೆಲ್ಲರೂ ಸೇರಿ ಹಾಳು ಬಾವಿಯಲ್ಲಿ ಬೀಳುವುದು ಒಂದೇ. ಏಕೆಂದ್ರೆ ಅವರ ಹತ್ರ ಮೊದಲೇ ಉತ್ತರ ರೆಡಿ ಇರುತ್ತೆ ತಮ್ಮ. ಎಡ್ಡ ಬಿಸಿನಲ್ಲೇ ಕರೆಂಟ್ ಇಲ್ಲ, ನಾವೇನು ಮಾಡಬೇಕು ಅಂತ. ಇಂಥ ಉತ್ತರಗಳು ಅವರ ಹತ್ತಿರ ತಮ್ಮ ನೂರಾರು ತಮ್ಮ. ಅವರ ಹತ್ತಿರ ಉತ್ತರಗಳು ನೂರಾರು. ನಮಸ್ಕಾರ ಬೀಗರಿಗೆ. ಹಾ ನಮಸ್ಕಾರ. ಬಾರಾಯಣ್ಣ, ಈಗ ಬಂದ್ಯಾ? ಮಾವ ಯಾಕೋ ಮಗ್ನವಾದಂತೆ ಕಾಣುತ್ತಿದೆಯಲ್ಲ? ರಾಯಣ್ಣ, ರೈತರಾಗಿ ಈ ಭೂಮಿಗೆ ಬಂದ ಮೇಲೆ ಆ ದೇವರು ನಮ್ಮನ್ನು ಧರೆಗೆ ಇಳಿಸಿದ ಮೇಲೆ ರೈತರ ಕಷ್ಟಗಳು ಕೇಳುವರು ಯಾರು? ದುಃಖ ಪಡಲೇಬೇಕು ತಮ್ಮ ಈ ರೈತನ ಮನೆತನದ ಮಕ್ಕಳು. ಮಾವ, ಚಿಂತೆಗಳನ್ನು ದೂರ ಮಾಡಿಲಿಕ್ಕೆ ಈ ನಿಮ್ಮ ಅಳಿಗೆ ಇನ್ನೂ ಜೀವಂತವಾಗಿದ್ದಾನೆ ಎನ್ನುವುದು ನಿಮಗೆ ನೆನಪಿರಲಿ ಮಾವ, ನೆನಪಿರಲಿ. ಅಯ್ಯಣ್ಣ, ಯಾಕಪ್ಪ ಅಂತಹ ಮಾತಾಡ್ತೀಯ? ಅಣ್ಣ, ಚೆನ್ನಾಗಿದ್ದೀಯಾ ತಾನೇ? ತಂಗ್ಯಮ್ಮ, ಆ ಹನುಮಪ್ಪನ ಆಶೀರ್ವಾದದಿಂದ ನಾ ಚೆನ್ನಾಗಿರುವೆ. ಆದರೆ ಅಣ್ಣ, ಹುಲಿ ಗುಂಡಿಗೆ ಇರುವವರಲ್ಲಿ ಆ ಥರ ಏನೋ ಶಬ್ದ ಬರಬಾರ್ದಣ್ಣ. ರಾಯಣ್ಣ, ನಿನಗೆ ಅಂತಹ ಕಷ್ಟವಾದರೂ ಏನು ಬಂದಿದೆಪ್ಪ? ವೀರ, ನನಗೆ ಹುಟ್ಟುತ್ತಲೇ ಚಿಂತೆ ಕಷ್ಟಗಳು ಬೆನ್ನಟ್ಟಿಕೊಂಡು ಬಂದಿದ್ದಾವೆ. ಆದರೆ ಇದೆಲ್ಲದಕ್ಕೂ ಅಂಜದೆ ಅಳ್ಕದೆ ಎಂಟದಿಗೆ ಬಂಟನಂತೆ ಜೀವನ ನಡೆಸುತ್ತಾ ಬಂದಿದ್ದೇನೆ. ವೀರ, ಕಂಡ ಕಂಡ ಬಡ ರೈತರ ಹೊಲವನ್ನು ಹೆದರಿಸಿ ನನ್ನ ಹೆಸರಿಗೆ ಬರೆಸಿಕೊಂಡು ಅದೇ ಭೂಮಿಯಲ್ಲಿ ಗಣಿಗಾರಿಕೆ ಶುರು ಮಾಡಿ ಕೋಟಿ ಕಂಡಲ್ಲಿ ಹಣ ಗಳಿಸಿಕೊಂಡು ಈಗ ಕೆಂಪು ಕೂಟದ ಕಾರ್ನಲ್ಲಿ ತಿರುಗಾಡುವ ಪಾಂಡ ಪಾಠ ಹೊಂಡವನ್ನು ಕಡೆದು ವಿಧಾನಸೌಧದ ಹೆಬ್ಬಾಲಿಗೆ ತೋರಣ ಕಟ್ಟುತ್ತಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ನಿಲ್ಲು ರಾಯಣ್ಣ, ನಿಲ್ಲು. ಈ ರೈತರೊಂದಿಗೆ ಅಂದರ್ಬಾರ್ ಆಟವಾಡುವ ಆ ಜೆಡಿ ಮತ್ತು ಕೆಕೆ ರೆಡ್ಡಿಗಳಂತ ದುಷ್ಟ ರಾಜಕಾರಣಿಗಳ ವಿರುದ್ಧ ರಾಯಣ್ಣ, ನೀನು ವೀರ ಸಂಗೊಳ್ಳಿಯ ರಾಯಣ್ಣನಂತೆ ಕಣ್ಣು ಗಚ್ಚಿ ಹಾಕಿ ಅವರೆಲ್ಲರನ್ನು ಸಂಹಾರ ಮಾಡಿದಾಗಲೇ ಈ ರೈತ ಮನೆತನಕ್ಕೆ ಮಕ್ಕಳ ಬಾಳು ಬಂಗಾರವಾಗುವುದು ರಾಯಣ್ಣ. ರೈತ ಮನೆತನದ ಬಾಳು ಬಂಗಾರವಾಗುವುದು. ರಾಯಣ್ಣ, ಭೂಮಿ ತಾಯಿಯಲ್ಲಿ ದುಡಿದು ಇಡೀ ಜಗತ್ತಿಗೆ ಅನ್ನ ಹಾಕುವ ಈ ಕಾಯಕ ಯೋಗಿಯನ್ನು ನಾಯಿಗಿಂತ ಕೀಳಾಗಿ ಕಾಣುತ್ತಾರೆ ಈ ಭ್ರಷ್ಟ ರಾಜಕಾರಣಿಗಳು. ಈ ಸರ್ಕಾರದ ಕಳ್ಳ ಅಧಿಕಾರಿಗಳು. ಅವರಿಗೆ ಒತ್ತು ಬುದ್ಧಿ ಕಲಿಸಬೇಕಾದರೆ ಮೊದಲು ನಮ್ಮ ರೈತ ಜನಾಂಗ ಶಾಂತಿ ಸಹನೆ ಎಂಬ ಕೆಟ್ಟ ಸಂಪ್ರದಾಯವನ್ನು ತೆಗೆದುಹಾಕಿ ಸೇಡು ಕ್ರಾಂತಿ ಎಂಬ ಮಂತ್ರವನ್ನು ಜಪಿಸುತ್ತಾ ಗಂಡು ಗಂಚೆ ಹಾಕಿ ರೈತನ ಗುರುತಾದ ಹಸಿರು ವಸ್ತ್ರವನ್ನು ತಲೆಗೆ ಸುತ್ತಿಕೊಂಡು ಒದ್ದಾಗಲೇ ಬುದ್ಧಿ ಕಲಿಯುತ್ತಾರೆ ಈ ಭ್ರಷ್ಟ ರಾಜಕಾರಣಿಗಳು. ಹಾಯ್ ಅಣ್ಣ, ಎಲ್ಲರೂ ಚೆನ್ನಾಗಿದ್ರೆ ನನ್ನ ಚೆನ್ನಾಗಿ ಬಾತಮ್ಮ, ಈಗ ಬಂದೆಯಾ? ಆತಣ್ಣ, ಈಗ ಬಂದೆ ಅಣ್ಣ. IAS ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಕ್ಕೆ ಸರ್ಕಾರ ನನ್ನನ್ನು ಇದೇ ಜಿಲ್ಲೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಿಸಿದೆ. ನನಗೆ ಆಶೀರ್ವಾದ ಮಾಡ್ರಿ ಅಣ್ಣ. ಸಂತೋಷವಾಯಿತು ತಮ್ಮ, ಸಂತೋಷವಾಯಿತು. ಮೈದುನ, ಈ ನಿನ್ನ ಶ್ರಮಕ್ಕೆ ಆ ಮಾರುತೇಶ್ವರ ತಕ್ಕ ಫಲವನ್ನೇ ಕರುಣಿಸಿದ್ದಾನೆ. ಮೈದುನ, ನಿನಗೆ ನೌಕರಿ ಸಿಕ್ಕಿದೆ ಅಂತ ಈ ಅನ್ನ ಅತ್ತಿಗೆಯನ್ನು ಮರೆತು ನೌಕರಿ ಮಾಡಬೇಡ, ಗೊತ್ತಾಯ್ತಾ? ಅತ್ತಿಗೆಮ್ಮ, ನಾನು ಈ ದೊಡ್ಡ ಸಾಧನೆ ಮಾಡಬೇಕಾದರೆ ನಿಮ್ಮೆಲ್ಲರ ಪರಿಶ್ರಮವೇ ಕಾರಣ. ಆದರೂ ನನ್ನ ಮೈದನ ಬಹಳ ಶಾಣೆ ಅದ. ತಮ್ಮ ಇಲ್ಲಿ ನೋಡಪ್ಪ ಸ್ವಲ್ಪ. ತಮ್ಮ, ಅಸೇತು ಹಿಮಾಚಲ ಪರ್ಯಂತ ಹಲವಾರು ದೇಶ ಪ್ರೇಮಿಗಳು ನಮಗೆ ಸ್ವತಂತ್ರ ತಂದು ಕೊಟ್ಟರು. ಅವರು ಸ್ವತಂತ್ರ ತಂದು ಕೊಟ್ಟ ಮೇಲೆ
ಈ ಭ್ರಷ್ಟ ರಾಜಕಾರಣಿಗಳು ಲಂಚಕೋರ ಸರ್ಕಾರದ ಅಧಿಕಾರಿಗಳ ಕೈಯಲ್ಲಿ ನಮ್ಮ ಭಾರತ ಮಾತೆ ಇಂದಿಗೂ ನರಳುತ್ತಿದ್ದಾಳೆ ತಮ್ಮ, ನರಳುತ್ತಿದ್ದಾಳೆ. ಅಂತ ಭಾರತ ಮಾತೆಯನ್ನು ನೀನು ಮುಕ್ತಿ ಕೊಡಿಸಬೇಕಾದರೆ ಸತ್ಯ ನ್ಯಾಯ ನೀತಿಯಿಂದ ನೀನು ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಬೇಕು ತಮ್ಮ, ನೀನು ಕೆಲಸ ಮಾಡಬೇಕು. ಅಂದಾಗ ಹೇ ತಮ್ಮ, ನೀನು ನನ್ನ ತಮ್ಮನಾಗಿ ಜನಿಸಿದ್ದಕ್ಕೂ ಸ್ವಾರ್ಥಕ ತಮ್ಮ, ಅದು ನನಗೆ ಸ್ವಾರ್ಥಕ. ಹೌದು ತಮ್ಮ, ಹೆಜ್ಜೆ ಹೆಜ್ಜೆಗೂ ರೈತರ ಜೀವನದಲ್ಲಿ ಬೆಳಕು ಎಂಬ ಕತ್ತಲೆ ಹನಿ ಬೆವರು ಸುರಿಸದೆ 6 ಅಂತಸ್ತಿನ ಅರಮನೆಯಲ್ಲಿ ನಾಚಿಕೆಲ್ಲದೆ ಕತ್ತುಗಳಂತೆ ಬರುತ್ತಿದ್ದಾರಲ್ಲ ಆ ಭ್ರಷ್ಟ ರಾಜಕಾರಣಿಗಳು, ಸರ್ಕಾರದ ಕಳ್ಳ ಅಧಿಕಾರಿಗಳೇ ಆಗಲಿ, ಅವರಿಗೆ ನೀನು ದಯಾದಾಕ್ಷಿಣ್ಯ ತೋರಲು ಇಚ್ಛೆ ಬಂದಂತೆ ಥಳಿಸಿ ನಿನ್ನ ಕಾನೂನು ಎಂಬ ಕವಚದಿಂದ ಅವರ ಕೈಗೆ ಬೇಡಿ ಹಾಕಿಸಿ ಕಂಬವಿಲ್ಲದ ಮನೆಯಲ್ಲಿ ಕಾಲ ಕಳೆಯುವಂತೆ ಮಾಡಿದಾಗಲೇ ನೀನೊಬ್ಬ ನನ್ನ ಸಹೋದರನೆಂದು ಹೇಳಿಕೊಳ್ಳಲು ನನಗೆ ಸಂತೋಷವಾಗುತ್ತದೆ ತಮ್ಮ, ಸಂತೋಷವಾಗುತ್ತದೆ. ಸುರೇಂದ್ರ, ಸತ್ಯವ ನಿನ್ನ ಉಸಿರು, ನ್ಯಾಯವ ನಿನ್ನ ಮೈಯಲ್ಲಿ ಹರಿಯುವ ರಕ್ತ, ಧರ್ಮವೇ ನೀನು ನುಡಿಯುವ ಮಂತ್ರವಾಗಿರಬೇಕು. ಈ ದೇಶದ ಅಂಡವನ್ನು ತಾಯ್ನಾಡಿಯ ದ್ರೋಹ ಬೀಗುವ ದುಷ್ಕರ್ಮಿಗಳಿಗೆ ನೀನು ಶಿಕ್ಷೆ ಕೊಟ್ಟಾಗಲೇ ನೀ ಮಣ್ಣಿನ ಮಗನಾಗುತ್ತೀಯ, ಈ ಮಣ್ಣಿನ ಮಗನಾಗುತ್ತೀಯ. ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ. ಕಂಡ ರೈತರ ಭೂಮಿಯನ್ನು ಗೋಲ್ಮಾಲ್ ಮಾಡುತ್ತಿರುವ PK ರೆಡ್ಡಿ ಅಂತ ರಾಜಕಾರಣ ಇರಲಿ, JD ಅಂತ ದಗಲ್ಬಾಜಿ ಮಂತ್ರಿನೇ ಇರಲಿ, ಸರ್ಕಾರದ ಹಣ ತಿಂದು ನ್ಯಾಯ ದೇವತೆಗೆ ದ್ರೋಹ ಬಗೆಯುವ ಯಾವನೇ ನೌಕರನೇ ಇರಲಿ, ಅಂತವರ ಪಾಲಿಗೆ ನಾನು ನಿಮ್ಮ ಕಿಂಕನಾಗಿ ಆ ತಂದೆ ಮಾರ್ಗದರ್ಶನ ಹಸಿರು ಪಡೆದು ಇದು ಸತ್ಯ ಅಣ್ಣ, ಇದು ಸತ್ಯ. ತಮ್ಮ, ಒಟ್ಟಾರೆ ನೀನು ನಮ್ಮನ್ನು ಹೆತ್ತ ತಂದೆ ತಾಯಿಗಳ ಹೆಸರು ಉಳಿಸಿದರೆ ಸಾಕು ತಮ್ಮ. ನೀವೆಲ್ಲರೂ ನನ್ನ ಹೆಸರು, ನನ್ನ ಹೆತ್ತ ತಂದೆ ತಾಯಿಗಳ ಹೆಸರು ಉಳಿಸಿದರೆ ಸಾಕು. ಸುರೇಂದ್ರ, ಈ ನಿಮ್ಮ ರೈತ ಮನೆಯ ಕೀರ್ತಿ ಇಡೀ ದೇಶಕ್ಕೆಲ್ಲ ಸೂರ್ಯಚಂದ್ರಂತೆ ಬೆಳಗಬೇಕನ್ನುವುದೇ ಈ ರಾಯಣ್ಣನ ಬಯಕೆ. ಮೈದುನ, ನಿಮ್ಮಣ್ಣಂದಿರ ಕನಸು ನನಸು ಮಾಡುವ ಗುರಿ ನಿನ್ನದಾಗಬೇಕು. ಅತ್ತಿಗೆಮ್ಮ, ಈ ಸುರೇಂದ್ರ ನಮ್ಮೆಲ್ಲರ ಆಸೆಯನ್ನು ಈಡೇರಿಸ್ತಾನೆಂಬ ನಂಬಿಕೆ ನನಗಿದೆ. ಹಾಗಾದರೆ ನೀವೆಲ್ಲರೂ ಕೂಡಿ ನನ್ನದೊಂದು ಆಸೆಯನ್ನು ಈಡೇರಿಸುತ್ತೆಂದು ನನಗೆ ವಚನ ಕೊಡಬೇಕು. ಇದಕ್ಕೆ ನಾನು ಮತ್ತು ನನ್ನ ಯಜಮಾನತಿ ರೆಡಿ ಇದ್ದೇವೆ. ಇನ್ನು ಮಿಕ್ಕಿದವರ ವಿಷಯ ಅವರಿಗೆ ಬಿಟ್ಟದ್ದು. ದೊಡ್ಡಣ್ಣ ಆಸೆ ನಿಮಗೆ ಗೊತ್ತಾಗಲಿಲ್ಲ? ಹೇ ತಮ್ಮ, ನಾನೇನು ಬೇರೆಯವನೇನು? ನಿಮ್ಮೆಲ್ಲರ ಆಸೆಯೇ ನನ್ನ ಆಸೆ ಕಂಡ್ರು. ಪತಿಯ ಆಜ್ಞೆಯನ್ನ ಸತಿಯಾದವಳು ಪಾಲಿಸೋದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ. ಅಲ್ಲೇನ್ ಮಾವ, ಅಕ್ಕನೂ ರೆಡಿ, ನಾನು ರೆಡಿ, ನಮ್ಮ ಯಜಮಾನ್ರು ರೆಡಿನೇ. ಹೇ ನೀಲಾ, ಇದು ನನ್ನ ಆಸೆ ಅಲ್ಲ, ನಿಮ್ಮ ಅಣ್ಣನ ಆಸೆ ಕಣೆ. ಹಾಗಾದರೆ ಈ ಸಂತೋಷ ಸಮಯದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ ಬನ್ನಿ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ಬಾಳಲಿಗೆ ಆನಂದ ತುಂಬಿದಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿದಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲು ಹಾರೈಸುವೆ ನಾವೀ ದಿನ, ಹಾರೈಸುವೆ ನಾವೀ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಯಜಮಾನ ನಿನ್ನ
ನಿಜಮಗಳು ನೋಟಗಳಂತೆ ಎಲ್ಲವೇ ರೂಪಗಳು ಎರಡೆರಡು ಹೃದಯ ಬಂತೆ ಎಲ್ಲ ಈ ಜೀವನ ಸಂಜೀವಿನಿ ಇದು ಅಣ್ಣನ ಆಸೆಯ ನೀನು ಶುಭಾಶಯ ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲು ಆರೈಸು ನೀ ನಾವಿದಿನ ಆರೈಸು ನೀ ನಾವಿದಿನ ಲಾ 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 ಹೇ 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 ಲಾ 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 ಏ ಏ ಏ ಏ ಲಾ 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 ಲಾ. ಏನುವ ತಂಗಿ ಹಶುವಾಗೈತವ. ಯವ್ವ ನೀನು ಹೆಣ್ಮಗಳ ಅಲ್ಲೇನು ಹ್ಞೂ ಮತ್ತ ಹಸುವಾಗಿದ್ದ ನನ್ನ ಕೇಳೋದಾ ನೀ ಬಾ ಮತ್ ನೀ ಬುತ್ತಿ ತಂದಿ ಅನ್ನ ನಾ ಕಟ್ಕೊಂಡ್ ಬರ್ಲಿಲ್ಲ. ನಿನ್ನ ಮೈದ್ನ ಅವಸರ ಮಾಡಿದ ಹಂಗ ಬಂದ್ಬಿಟ್ಟೇನ. ಇರ್ಲಿ ನಡಿವ ನಾ ತಂದನು ಬಾರ್ವಾ ನೋಡ್ ಮೊದ್ಲ ಹೆಂಗ್ ಸೊನಕಲ್ ಕಡ್ಡಿಗತ್ತೆ ಆಗಿನ್ ಬಾ ಹೊಟ್ಟೆ ತಗ ಊಟ ಕೊಡು ಬಾ. ಬಾ ಸಪ್ ತಿಂದ್ ಇಬ್ರು ದಪ್ಪ ಆಗುನ್ ಏನ್ ಆಗಂಗಿಲ್ಲ. ಹಾ?